Hello guys, welcome back to Banking Kannadiga. In this video, I am going to discuss about IBPS clerk ರಿಸರ್ವ್ ಲಿಸ್ಟ್. ಸೊ ತುಂಬ ಜನಕ್ಕೆ ರಿಸರ್ವ್ ಲಿಸ್ಟ್ ಬಗ್ಗೆ ಡೌಟ್ ಇದೆ. ರಿಸರ್ವ್ ಲಿಸ್ಟ್ ಅಂದರೆ ಏನು, ಹೇಗೆ ಕನ್ಸಿಡರ್ ಮಾಡ್ತಾರೆ, ಅಥವಾ ಡೇಟ್ ಎಷ್ಟಿರ್ಬೋದು, ಎಷ್ಟು ಜನಕ್ಕೆ ಕನ್ಸಿಡರ್ ಮಾಡ್ತಾರೆ, ಅಥವಾ ಇನ್ನೂ ಎಕ್ಸ್ಟ್ರಾ ಮೆಂಬರ್ಸ್ನ ಏನಾದರೂ ಕನ್ಸಿಡರ್ ಮಾಡ್ತಾರಾ, 1 2 3 ವೇಟಿಂಗ್ ಲಿಸ್ಟ್ ಬರುತ್ತಲ್ಲ, ಅಥವಾ 3 to 4 ಬರುತ್ತಲ್ಲ. ಲೈಕ್ ಪ್ರೀವಿಯಸ್ ಇಯರ್ 5 ವೇಟಿಂಗ್ ಲಿಸ್ಟ್ ಬಂದಿತ್ತು IPS ಕ್ಲರ್ಕಿಗೆ, ಆ್ಯಂಡ್ ಪಿ ಒಗೂ ಅಷ್ಟೇ ಬಂದಿತ್ತು ಅಂತ ಅನ್ಕೋತೀನಿ. ಪಿ ಒ ಕ್ಲರ್ಕ್ ಅಂದರೆ ವೇಟಿಂಗ್ ಲಿಸ್ಟ್ ಏನಾದ್ರು ಬಂದಾಗ ಅಟ್ ಎ ಟೈಮ್ ಎರಡಕ್ಕೂ ಬಿಡ್ತಾರೆ. ಸೊ ಫಸ್ಟು ಡೇಟ್ ಬಗ್ಗೆ ಮಾತಾಡ್ತೀನಿ ನೋಡಿ. ಸೊ ರಿಸರ್ವ್ ಡೇಟು ಹಂಗೆ ಹೇಳೋಕ್ಕಾಗಲ್ಲ, ಇವತ್ತೇ ಬರುತ್ತೆ ಅಂತ. ಅಪ್ರಾಕ್ಸಿಮೇಟ್ ಮಂತ್ ಹೇಳ್ಬೋದು ಅಷ್ಟೇ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಯಾವಾಗಲಾದರೂ ಬರ್ಬೋದು. ಲಾಸ್ಟ್ ಇಯರ್ ಡೇಟ್ಗಳು ಹೇಳ್ತಾ ಹೋಗ್ತೀನಿ. ಫಸ್ಟ್ ವೇಟಿಂಗ್ ಲಿಸ್ಟ್ ಬಂದುಬಿಟ್ಟು 31st ಜುಲೈ ಅಂತ, ಜುಲೈಯಲ್ಲಿ ಬಂದಿತ್ತು ವೇಟಿಂಗ್ ಲಿಸ್ಟ್ ರಿಸಲ್ಟು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು 30th ಸೆಪ್ಟೆಂಬರು, ಥರ್ಡ್ ಬಂದುಬಿಟ್ಟು 31st ಡಿಸೆಂಬರು, ಫೋರ್ತ್ ಬಂದುಬಿಟ್ಟು 30th ಜಾನ್ 2025, ಫಿಫ್ತ್ ಅಂದರೆ 31ನೇ ತಾರೀಕು ಮಾರ್ಚಲ್ಲಿ ಬಂತಲ್ಲ, ಅದೇ ಲಾಸ್ಟ್ ವೇಟಿಂಗ್ ಲಿಸ್ಟ್. ಇನ್ನು ವೇಟಿಂಗ್ ಲಿಸ್ಟಲ್ಲಿ ಉಳಿದಿರೋರನ್ನ ಯಾರನ್ನೂ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ನೀವು ನೋಡಿರ್ಬೋದು ಕರ್ನಾಟಕಗೆ ನಿಲ್ ಅಂತ ಬಂದಿರುತ್ತೆ. ಸೊ ಏನಕ್ಕೆ ಅಂತ ಅಂದರೆ, ಯಾರು ಈಗ 2024-25 ಏನು ವೇಕೆನ್ಸಿ ಇತ್ತು ಅದು ಎಲ್ಲ ಫಿಲ್ ಆಗೋಗಿತ್ತು ಅಂತ. 2023ರಲ್ಲಿ ಎಕ್ಸಾಮ್ ಬರೆದಿರೋರ್ದು, ಅವರು ಎಕ್ಸಾಮ್ ಬರೆಯೋದು ಯಾವ ವೇಕೆನ್ಸಿಗೆ ಅಂದರೆ 2024-25 ವೇಕೆನ್ಸಿಗೆ. ನಾವೀಗ 2024ಕ್ಕೆ ಬರೆದ್ವಲ್ಲ, ಈಗ ರಿಸಲ್ಟ್ ಬಂತಲ್ಲ ಮೊನ್ನೆ, ಅದು ನಾವು ಬರೆದಿರೋದು 2025-26 ವೇಕೆನ್ಸಿಗೆ. ನೋಟಿಫಿಕೇಶನ್ ನೋಡಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ 2025 ಆ್ಯಂಡ್ 26 ಅಂತ ಮೆನ್ಷನ್ ಮಾಡಿರ್ತಾರೆ. ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಿಗೆ, ಪ್ರೀವಿಯಸ್ ಫೈನಾನ್ಷಿಯಲ್ ಇಯರಲ್ಲಿ ಅವರು ನಮಗೆ ರೆಕ್ರೂಟ್ಮೆಂಟ್ ಮಾಡೋದು. ಸೊ ನಮಗೇನಕ್ಕೆ ನಿಲ್ಲ ಅಂತ ಬಂದಿತ್ತು ಅಂದರೆ, ಯಾರೂ ಜಾಬ್ ಬಿಟ್ಟಿಲ್ಲ, ಅಥವಾ ಏನು ವೇಕೆನ್ಸಿ ರಿಪೋರ್ಟ್ ಆಗಿತ್ತು ಬ್ಯಾಂಕ್ಗಳಿಂದ ಅದೆಲ್ಲ ವೇಕೆನ್ಸಿ ಫಿಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಯಾರನ್ನೂ ಎಲ್ಲ ನಿಲ್ಲ ಅಂತ ಬಂದಿತ್ತು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇವಾಗ ಬಂದುಬಿಟ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸಿಗೆ ಬರ್ತೀನಿ. ಎಷ್ಟು ಜನನ ರಿಸರ್ವ್ ಲಿಸ್ಟಾಗಿ ಕನ್ಸಿಡರ್ ಮಾಡ್ತಾರೆ ಅಂತ. ಅಪ್ರಾಕ್ಸಿಮೇಟ್ಲಿ 30%, ಎಕ್ಸಾಕ್ಟ್ ಆಗಲ್ಲ, ಅಪ್ರಾಕ್ಸಿಮೇಟ್ಲಿ 30%. ಸೊ ಕಮ್ಮಿನೂ ಆಗ್ಬೋದು, ಇಲ್ಲ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಅಪ್ರಾಕ್ಸಿಮೇಟ್ಲಿ 30% ಮೆಂಬರ್ನ ಕನ್ಸಿಡರ್ ಮಾಡ್ತಾರೆ. 30% ಆಫ್ ಏನು ಅಂತಂದರೆ ವೇಕೆನ್ಸಿ, ಆ ಫೈನಾನ್ಷಿಯಲ್ ಇಯರ್ಗೆ ಏನು ವೇಕೆನ್ಸಿ ರಿಪೋರ್ಟ್ ಮಾಡಿದ್ದಾವೆ ಬ್ಯಾಂಕ್ಗಳು, ಅದು. ಸೊ ಈಗ ನಮ್ಮ 2024 ನೋಟಿಫಿಕೇಷನಲ್ಲಿ ಎಂಡು ರಿಸಲ್ಟ್ ಬಂದಾಗ 883 ವೇಕೆನ್ಸಿ ಇತ್ತಲ್ಲ ಕರ್ನಾಟಕಗೆ. ಸೊ 883ರಲ್ಲಿ ಅಪ್ರಾಕ್ಸಿಮೇಟ್ಲಿ 30% ಮೆಂಬರ್ನ ರಿಸರ್ವ್ ಲಿಸ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಒಂದು ಕಟ್ ಆಫ್ ಬಿಟ್ಟಿದ್ದಾರೆ. ಸೊ ಆ ಕಟ್ ಆಫ್ಗಿಂತ ಮೇಲೆ ಇರೋರೆಲ್ಲ ರಿಸರ್ವ್ ಲಿಸ್ಟಲ್ಲಿ ಇದ್ದೀರಾ, ಬಟ್ ಅವ್ರ ಮೇಲೆ ಇರೋರಿಗೆಲ್ಲ ಜಾಬ್ ಗ್ಯಾರಂಟಿ ಅಂತ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಕ್ಲಿಯರಾಗಿ ಜಾಬ್ ಗ್ಯಾರಂಟಿ ಅಲ್ಲ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು 30%. ಸೊ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ಎಕ್ಸ್ಟ್ರಾ ಮೆಂಬರ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೊ ಯಾವುದೇ ಕಾರಣಕ್ಕೂ IBPS ಎಕ್ಸ್ಟ್ರಾ ಮೆಂಬರ್ನ ಕನ್ಸಿಡರ್ ಮಾಡಲ್ಲ, ರಿಸರ್ವ್ ಲಿಸ್ಟ್ ಕಟ್ ಆಫ್ ಕ್ಲಿಯರ್ ಆಗಿಲ್ಲ ಅಂತ ಅಂದರೆ. ಆ 30% ಮೆಂಬರ್ಸಿಗೆ ಮಾತ್ರ ನೆಕ್ಸ್ಟು ಪಾಸಿಬಲ್ ಚಾನ್ಸಸ್ಸು, ಅದು ಗ್ಯಾರಂಟಿ ಇಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ರಿಸರ್ವ್ ಲಿಸ್ಟ್ ಯಾವಾಗಲಾದರೂ ಬರಲಿ, ಜುಲೈ ಬರ್ಬೋದು ಅಥವಾ ಆಗಸ್ಟಲ್ಲಿ ಬರ್ಬೋದು, ಬಟ್ ಜೂನಲ್ಲಂತೂ ಬರಲ್ಲ. ಜೂನಲ್ಲಿ RRB PO, RRB ಕ್ಲರ್ಕ್ ಅಂತೂ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ರಿಸರ್ವ್ ಲಿಸ್ಟಲ್ಲಿ ಬಂದರೆ ನಿಮ್ಮ ಲಕ್ಕು ಚೆನ್ನಾಗಿದೆ ಅಂತ ಜಾಯ್ನ್ ಆಗಿ, ಬಟ್ ಪ್ರಿಪ್ರೇಷನ್ ನಿಲ್ಸೋಕೆ ಹೋಗಬೇಡಿ. ರಿಸರ್ವ್ ಲಿಸ್ಟ್ ತುಂಬ ಕ್ಲೋಸ್ ಇದ್ದೀನಿ ಅಂತ ಅಂದ್ಕೊಂಡು ಏನು ಹೇಳೋಕ್ಕಾಗಲ್ಲ. ಅಥವಾ ರಿಸರ್ವ್ ಲಿಸ್ಟಲ್ಲಿ ಹೇಗೆ ಅಲಾಟ್ಮೆಂಟ್ ಆಗೋದು ಅಂದರೆ, ಈಗ IBPS PO ಕ್ಲಿಯರ್ ಆಗಿರುತ್ತೆ ಒಬ್ಬೊಬ್ರದ್ದು, ಅಥವಾ SO ಕ್ಲಿಯರ್ ಆಗುತ್ತೆ, ಅಥವಾ SBI PO ಕ್ಲಿಯರ್ ಆಗುತ್ತೆ. ಒಬ್ಬೊಬ್ಬರು SBI ಕ್ಲರ್ಕ್ ಪ್ರಿಫರ್ ಮಾಡ್ತಾರೆ IBPS ಕ್ಲರ್ಕ್ಗಿಂತ, ಅಥವಾ RRB PO ಆಲ್ರೆಡಿ ಕ್ಲಿಯರಾಗಿ ಜಾಯ್ನ್ ಆಗಿದ್ದಾರೆ ಸ್ವಲ್ಪ ಜನ. ಸೊ ಅಂಥವರು ಕೂಡ IBPS ಕ್ಲರ್ಕ್ ಎಕ್ಸಾಮ್ ಬರೆದಿರ್ತಾರೆ. ಏಕೆ ಅಂತ ಅಂದರೆ, IPS ಕ್ಲರ್ಕ್ ಆಗಿರೋದು ಅಕ್ಟೋಬರ್ ಮಂತಲ್ಲಿ. ಸೊ ಅದಕ್ಕೋಸ್ಕರ ಈ ವರ್ಷ ಮೇ ಬಿ ಫೆಬ್ರವರಿಗೆ ಮೇನ್ಸ್ ಇಟ್ಟಿದ್ದಾರೆ. ಯಾಕೆಂದರೆ ಜಾನ್ 1 RRB PO ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸು ಮತ್ತು IPS ಕ್ಲರ್ಕ್ ಕೊಡಲ್ಲ. ಸೊ ರಿಸರ್ವ್ ಲಿಸ್ಟಲ್ಲಿ ಸ್ವಲ್ಪ ಅಂದರೆ ಬೇರೆ ಮೆಂಬರ್ಸ್ನ ಕನ್ಸಿಡರ್ ಮಾಡ್ಬೋದು ಅಂತ ಈ ವರ್ಷ ಈ ಸಲ ನೋಟಿಫಿಕೇಷನ್ ಇದೆ. ಅದು ಮೇನ್ಸ್ ಇರೋದು ಫೆಬ್ರವರಿಲೇನೋ ಮೇನ್ಸ್ ಇಟ್ಟಿದ್ದಾರೆ IPS ಕ್ಲರ್ಕು. ನೆಕ್ಸ್ಟ್ ಇಯರ್ ಹಂಗಾಗಲ್ಲ, ಬಟ್ ಈ ವರ್ಷ ಹಂಗಾಗಿರುತ್ತೆ. ಯಾಕೆಂದರೆ RRB PO ಜಾಯ್ನ್ ಆಗಿರೋರು ಕೂಡ ರಿಸರ್ವ್ ಲಿಸ್ಟಲ್ಲಿ ಇರ್ಬೋದು, ಅಥವಾ ಜಾಯ್ನ್ ಆಗಿರೋ ಕೂಡ ಕ್ಲಿಯರ್ ಕೂಡ ಆಗಿರ್ಬೋದು. ಸೊ ಅಂಥವ್ರು ಯಾರು ಜಾಯ್ನ್ ಆಗಲ್ಲ. ಸೊ ಅಂಥವ್ರು ಜಾಯ್ನ್ ಆಗಲ್ವಲ್ಲ, ಸೊ ಆ ವೇಕೆನ್ಸಿ ಖಾಲಿ ಉಳಿಯುತ್ತೆ ಬ್ಯಾಂಕಲ್ಲಿ. ಸೊ ಆ ವೇಕೆನ್ಸಿನ ನೆಕ್ಸ್ಟ್ ಈ 30% ಮೆಂಬರ್ಸ್ ಏನಿದ್ದಾರೆ ಅವರಿಗೆ ಡಿಸೆಂಡಿಂಗ್ ಆರ್ಡರ್, ಅವ್ರ ಮಾರ್ಕ್ಸ್ ವೈಸು ಡಿಸೆಂಡಿಂಗ್ ಆರ್ಡರ್ ಈಚ್ ಕ್ಯಾಟಗರಿಲಿ ಅವರು ಅಲಾಟ್ ಮಾಡ್ತಾ ಬರ್ತಾರೆ. ಸೊ ಅದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಯಾರು ಅಂದರೆ ಯಾರು ರಿಪೋರ್ಟ್ ಮಾಡಿಬಿಟ್ರೆ ಆ ಥರನೂ ಆಗ್ಬೋದು. ಅಷ್ಟೊಂದು ಎಲ್ಲ ರಿಪೋರ್ಟ್ ಮಾಡಲ್ಲ, ಇದ್ದೇ ಇರ್ತಾರೆ. RRB PO ಕ್ಲಿಯರ್ ಆಗಿರೋರು, IBPS PO, SO ಅಥವಾ SBI PO, ಯೂನಿಯನ್ ಬ್ಯಾಂಕ್ LBO, ಇಂಡಿಯನ್ ಬ್ಯಾಂಕ್ LBO, ಯುಕೋ ಬ್ಯಾಂಕ್ LBO ಕ್ಲಿಯರ್ ಮಾಡಿರೋರು ಅವರೆಲ್ಲ ಆಫೀಸರ್ ಪೋಸ್ಟಿಗೆ ಹೋಗ್ತಾರೆ. ಆಪರ್ಚುನಿಟಿ ಅಂತೂ ಒಳ್ಳೆ ಆಪರ್ಚುನಿಟಿ ಇದೆ ಈ ಸಲ IPS ಕ್ಲರ್ಕ್ ರಿಸರ್ವ್ ಲಿಸ್ಟ್ ಅವ್ರಿಗೆ. ಸೊ ಬಟ್ ನಿಮ್ಮ ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಮಾಡಿ. ಸೊ ಈಗ ಬಂದುಬಿಟ್ಟು ಇದನ್ನು ಹೇಳಿದ್ದೀನಿ. ಸೊ ಇದೆಲ್ಲ ನಾನು ಹೇಳ್ತಿರೋದಲ್ಲ, ಅವ್ರದ್ದು ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಅಂತೂ ಕನ್ಸಿಡರ್ ಮಾಡಲ್ಲ. ಡೇಟ್ ಆಗಲೇ ಹೇಳಿದೆ, ಡೇಟು ರ್ಯಾಂಡಮು ನಾನು ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಲ್ಲ, ಪ್ರೀವಿಯಸ್ ಇಯರ್ ಡೇಟ್ ಹೇಳಿದ್ದೀನಿ. ಆ್ಯಂಡ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 30% ಇದ್ದಾರೆ. ಸೊ ಅದು ಎಲ್ಲ ಬಂದುಬಿಟ್ಟು ಅಫಿಷಿಯಲ್ ಅವ್ರದ್ದು ಹ್ಯಾಂಡ್ ಔಟಲ್ಲಿದೆ. ಹ್ಯಾಂಡ್ ಔಟ್ ಓದಿದರೆ ಗೊತ್ತಾಗುತ್ತೆ ನಿಮಗೆ. 10th ಪಾಯಿಂಟಲ್ಲಿ ನೋಡಿ, ರಿಸರ್ವ್ ಲಿಸ್ಟ್
ಟು ದ ಎಕ್ಸ್ಟೆಂಡ್ ಆಫ್ ಅಪ್ರಾಕ್ಸಿಮೇಟ್ಲಿ 30% ಆಫ್ ದ ವೇಕೆನ್ಸೀಸ್ ಅಂಡರ್ ದ ಈಚ್ ಕೆಟಗರಿ. ಸೊ ಪ್ರತಿಯೊಂದು ಕೆಟಗರಿಲೂ ಅಪ್ರಾಕ್ಸಿಮೇಟ್ಲಿ 30% ಕನ್ಸಿಡರ್ ಮಾಡ್ತಾರಂತೆ. ಅದಾದಮೇಲೆ ಡಸ್ ನಾಟ್ ಗ್ಯಾರಂಟಿ ದ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅದು ಬಿಡಿ. ಈ ಪಾಯಿಂಟ್ ಓದ್ಬಿಟ್ಟು ಮತ್ತೆ ತುಂಬ ಜನ ವರಿ ಆಗ್ತೀರಾ, ಯಾಕೆಂದರೆ ಈ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇನ್ ದ ಇವೆಂಟ್ ಆಫ್ ಪಾರ್ಟಿಸಿಪೇಟಿವ್ ಬ್ಯಾಂಕ್ ಪ್ರೊವೈಡಿಂಗ್ ಫರ್ದರ್ ವೇಕೆನ್ಸಿ ಡ್ಯೂರಿಂಗ್ ಏಪ್ರಿಲ್ 2025ರಿಂದ ಮಾರ್ಚ್ 2026ವರೆಗೂ ಅಟ್ ದ ಡಿಫರೆಂಟ್ ಇಂಟರ್ವೆಲ್ ಪ್ರಾವಿಷನ್ ಅಲಾಟ್ಮೆಂಟ್ ವಿಲ್ ಬಿ ಕ್ಯಾರಿಡ್ ಔಟ್ 3 to 4 ಟೈಮ್ಸ್. ಸೊ 2025-26ವರೆಗೂ ಬ್ಯಾಂಕ್ ಏನಾದರೂ ಅದೇ ಫೈನಾನ್ಷಿಯಲ್ ಇಯರ್ಗೆ ವೇಕೆನ್ಸಿನ ರಿಪೋರ್ಟ್ ಮಾಡಿದರೆ ಪ್ರಾವಿಷನ್ ಅಲಾಟ್ಮೆಂಟ್ನ 3 to 4 ಟೈಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಥರ ಆಗಲ್ಲ, ಆಗಿರೋದು ನಮಗೆ ಗೊತ್ತು ಕೂಡ ಆಗಲ್ಲ 2025 ಮತ್ತೆ ಎಷ್ಟು ವೇಕೆನ್ಸಿನ ರಿಪೋರ್ಟ್ ಮಾಡ್ತು ಅಂತ. ಇದನ್ನು ನೋಡಿಬಿಟ್ಟು ತುಂಬ ಜನ ಹಂಗಾದ್ರೆ ಈಗ 2025ರಲ್ಲಿ ನೋಟಿಫಿಕೇಶನ್ ಬರುತ್ತಲ್ಲ, ಅದಕ್ಕೆ ವೇಕೆನ್ಸಿ ರಿಪೋರ್ಟ್ ಮಾಡಲ್ವಾ ಅಂತ ಡೌಟ್ ಇಟ್ಕೋಬೇಡಿ. ಏಕೆ ಅಂತಂದರೆ 2025ರಲ್ಲಿ ನೋಟಿಫಿಕೇಶನ್ ಬರೋದು ನಮಗೆ 2026, 2027. ಸೊ ಈ ಫೈನಾನ್ಷಿಯಲ್ ಇಯರ್ ವೇಕೆನ್ಸಿ ಅವರು ಈ ಫೈನಾನ್ಷಿಯಲ್ ಇಯರ್ ವೇಕೆನ್ಸಿ ಮೆನ್ಷನ್ ಮಾಡಿಲ್ಲ. ಅವ್ರು ಮೆನ್ಷನ್ ಮಾಡಿರೋದು 2025ರಿಂದ 2026 ಫೈನಾನ್ಷಿಯಲ್ ಇಯರ್ದು ವೇಕೆನ್ಸಿ ಮೆನ್ಷನ್ ಮಾಡಿದ್ದಾರೆ. ಸೊ ನಥಿಂಗ್ ಟು ವರಿ, ಈ ವರ್ಷದ ವೇಕೆನ್ಸಿ ನ್ಯೂ ನೋಟಿಫಿಕೇಷನಲ್ಲಿ ಬಂದೇ ಬರುತ್ತೆ. ಸೊ ಅದು ಪಾಯಿಂಟ್ ಕ್ಲಿಯರ್ ಆಯಿತು ಅಂದ್ಕೋತೀನಿ. ಸೊ ರಿಸಲ್ಟ್ ಲಿಸ್ಟ್ ಎಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ ಅಂತಂದರೆ 31/3/2026 ಅಲ್ಲಿವರೆಗೂ ಮಾತ್ರ ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ಅದು ರಿಸಲ್ಟ್ ಲಿಸ್ಟ್ ವ್ಯಾಲಿಡ್ ಇರಲ್ಲ. ಆ್ಯಂಡ್ ಕ್ಯಾಂಡಿಡೇಟ್ ಹೂ ಆರ್ ನಾಟ್ ಪ್ರೊವಿಷನಲ್ ಅಲಾಟೆಡ್ ಆರ್ ನಾಟ್ ಇನ್ ದ ರಿಸಲ್ಟ್ ಲಿಸ್ಟ್ ಆರ್ ನಾಟ್ ಟು ಬಿ ಕನ್ಸಿಡರ್ ಫಾರ್ ಫರ್ದರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಸೊ ಅವರೇ ಕೊಟ್ಟಿದ್ದಾರೆ, ರಿಸಲ್ಟ್ ಲಿಸ್ಟಲ್ಲಿ ಇಲ್ಲದೆ ಇರೋರನ್ನ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ 2025-26ಕ್ಕೆ ಕನ್ಸಿಡರ್ ಮಾಡಲ್ಲ. 2025-26 ಅಂತಂದರೆ 2024ರಲ್ಲಿ ನೋಟಿಫಿಕೇಶನ್ ಬಂದಿರೋದು. ಸೊ ನಮಗೆ ಈಗ 2025ರಲ್ಲಿ ನೋಟಿಫಿಕೇಶನ್ ಬಂದರೆ 2026-27 ಅಂತ ಕನ್ಸಿಡರ್ ಮಾಡ್ತಾರೆ. ಆ ಇಯರ್ ವೇಕೆನ್ಸಿಗೆ 1 ವರ್ಷ ಮುಂಚೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಥ ಆಯಿತು ಅನ್ಕೋತೀನಿ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.